ಐಪಿಎಲ್ 2025 ಮುಂಚೆ ಆರ್ಸಿಬಿಯ ಬಾಲರ್ಸ್ ಫಾರ್ಮ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಮತ್ತು ಬರುವಂತಹ ಐಪಿಎಲ್ 2025 ಅಲ್ಲಿ ಆರ್ಸಿಬಿಯ ಬಾಲಿಂಗ್ ಸ್ಟ್ರಾಂಗ್ ಇದೆಯಾ ಅಂತ ಡೌಟ್ ಬರುತ್ತೆ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಆರ್ಸಿಬಿಯ ಸ್ಟಾರ್ ಬೌಲರ್ ಯಶ್ ದಯಾಲ್ ಅವರ ಬಗ್ಗೆ ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗುತ್ತೆ. ಆರ್ಸಿಬಿಯ ಬರೋಬ್ಬರಿ 6 ಪೇಸರ್ಸ್ ಲಿಸ್ಟ್ ಅಲ್ಲಿ 4 ಮೇನ್ ಪೇಸರ್ಸ್ ಮತ್ತು 2 ಬ್ಯಾಕಪ್ ಪೇಸರ್ಸ್ ಬಗ್ಗೆ ಡೀಪ್ ಆಗಿ ಪ್ರತಿಯೊಂದು ಪ್ಲೇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 100K ಸಬ್ಸ್ಕ್ರೈಬರ್ಸ್ ಬೇಗ ಕಂಪ್ಲೀಟ್ ಮಾಡಿ. ಲಾಸ್ಟ್ ಐಪಿಎಲ್ 2024 ಅಲ್ಲಿ ಟೀಮ್ಗಳು ಆಲ್ಮೋಸ್ಟ್ 300 ಮಾರ್ಕ್ ನ ರೀಚ್ ಆಗಿದ್ರು. ಆ ತರ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ಶೋರ್ಲಿ ಈ ವರ್ಷ ಐಪಿಎಲ್ 2025 ಅಲ್ಲಿ ಆ ಒಂದು 300 ಮಾರ್ಕ್ ನ ರೀಚ್ ಆಗೇ ಆಗ್ತಾರೆ. ಆ ತರ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಸೊ ಅದನ್ನ ತಡೆಯೋಕೆ ಡೆಫಿನೆಟ್ ಆಗಿ ಬೌಲರ್ಸ್ ಒಂದು ಇಂಪಾರ್ಟೆಂಟ್ ರೂಲ್ ನ ಪ್ಲೇ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ನಮ್ಮ ಆರ್ಸಿಬಿ ಟೀಮ್ ಅಲ್ಲಿ ಆರ್ಸಿಬಿ ಬೌಲರ್ಸ್ ಯಾವ ರೀತಿ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ. ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ 6 ಪೇಸರ್ಸ್ ಲಿಸ್ಟ್ ಅಲ್ಲಿ 2 ಫಸ್ಟ್ ಬ್ಯಾಕಪ್ ಪ್ಲೇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ರೊಮಾರಿಯೋ ಶೆಫರ್ಡ್ ಅವರ ಬಗ್ಗೆ. ರೊಮಾರಿಯೋ ಶೆಫರ್ಡ್ ಸದ್ಯ ಐಎಲ್ T20 ಆಡ್ತಾ ಇದ್ದಾರೆ. ಇದರಲ್ಲಿ ಬಾಲಿಂಗ್ ಅಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಮತ್ತು ಲಾಸ್ಟ್ ಐಪಿಎಲ್ 2024 ಅಲ್ಲಿ ಮುಂಬೈ ಪರ ಆಡಿದ್ರು. ಕೇವಲ 6 ಮ್ಯಾಚ್ ಅಲ್ಲಿ ಒಂದೇ ವಿಕೆಟ್ ನ ತೆಗೆದಿದ್ದಾರೆ ಮತ್ತು ಎಕನಾಮಿ 14 ಎಕನಾಮಿ ಇದೆ. ಸೊ T20 ಕ್ರಿಕೆಟ್ ನಲ್ಲಿ 14 ಎಕನಾಮಿ ಅಂದ್ರೆ ಅದು ಜಸ್ಟ್ ಪುವರ್ ಬಾಲಿಂಗ್ ಪರ್ಫಾರ್ಮೆನ್ಸ್ ರೊಮಾರಿಯೋ ಶೆಫರ್ಡ್. ಸದ್ಯ ರೊಮಾರಿಯೋ ಶೆಫರ್ಡ್ ಎಸ್ಪೆಷಲಿ ಬಾಲಿಂಗ್ ಫಾರ್ಮ್ ಬಗ್ಗೆ ಕೇಳಿದ್ರೆ ಪುವರ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ರೊಮಾರಿಯೋ ಶೆಫರ್ಡ್. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಲುಂಗಿ ಎಂಗಿಡಿ ಅವರು ಜಾಸ್ತಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಆ ಒಂದು ರೀಸನ್ ಮೇಲೆ ಎಸ್-ಎ ಲೀಗ್ ಅಲ್ಲಿ ಜಾಸ್ತಿ ಮ್ಯಾಚ್ ಅನ್ನು ಆಡಿಸಿಲ್ಲ. ಸೊ ಈಗ ಅವರ ಬಾಲಿಂಗ್ ಫಾರ್ಮ್ ಬಗ್ಗೆ ಹೇಳಿದ್ರೆ ಇವರು ಸಹ 13+ ಎಕನಾಮಿ ಇದೆ. ನಿನ್ನೆ ಮ್ಯಾಚ್ ಅಲ್ಲಿ 3 ಓವರಿಗೆ 31 ರನ್ಸ್ ಕೊಟ್ಟಿದ್ದಾರೆ. ಕೇವಲ 1 ವಿಕೆಟ್ ನ ತೆಗೆದಿದ್ದಾರೆ. ಸೊ ಆ ಒಂದು ರೀಸನ್ ಮೇಲೆ ಇವರ ಫಾರ್ಮ್ ಸಹ ಸರಿಯಾಗಿಲ್ಲ. ಪೂರ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. 13+ ಎಕನಾಮಿ ಅಂದ್ರೆ ಇದು ಸಹ T20 ಕ್ರಿಕೆಟ್ ನಲ್ಲಿ ಜಸ್ಟ್ ಪೂರ್ ಬಾಲಿಂಗ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಪ್ಲೇಯರ್ ನುವನ್ ತುಷಾರ. ಇವರು ಬಗ್ಗೆ ಹೇಳಬೇಕಾದ್ರೆ ನುವನ್ ತುಷಾರ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ನ ಬ್ರೈಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಇವರ ಎಕನಾಮಿ T20 ಕ್ರಿಕೆಟ್ ನಲ್ಲಿ ಜಸ್ಟ್ 7.6 ಇದೆ ಗುರು. ಅದು T20 ಕ್ರಿಕೆಟ್ ನಲ್ಲಿ ಫ್ಯಾಬುಲಸ್ ಎಕನಾಮಿ ಅಂತ ಹೇಳಬಹುದು. ಆದ್ರೆ ಲಾಸ್ಟ್ ಐಪಿಎಲ್ 2024 ಅಲ್ಲಿ ಮುಂಬೈ ಇಂಡಿಯನ್ಸ್ ಪರ ಇವರ ಎಕನಾಮಿ ಜಂಪ್ ಆಯಿತು. 10 ಎಕನಾಮಿ ಇತ್ತು. ಆದ್ರೆ ರೀಸೆಂಟ್ ಆಗಿ ಶ್ರೀಲಂಕಾ ವರ್ಸಸ್ ನ್ಯೂಜಿಲೆಂಡ್ ಈ T20 ಸೀರೀಸ್ ನಲ್ಲಿ 3 ಮ್ಯಾಚ್ ಅಲ್ಲಿ ಕೇವಲ 2 ವಿಕೆಟ್ ನ ತೆಗೆದಿದ್ದಾರೆ ನುವನ್ ತುಷಾರ. ಅದೇ ರೀತಿಯಾಗಿ ರೀಸೆಂಟ್ ಫಾರ್ಮ್ ಬಗ್ಗೆ ಹೇಳಬೇಕಾದ್ರೆ ಎಸ್-ಎ ಲೀಗ್ ಅಲ್ಲಿ ಎಂಐ ಕೇಪ್ ಟೌನ್ ಟೀಮಿನ ಪರ ಆಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸಸ್ ಸಿಗ್ತಿಲ್ಲ. ಬೆಂಚ್ ಅಲ್ಲಿ ಕೂಡಿಸ್ತಾ ಇದ್ದಾರೆ. ಇವರ ರೀಸೆಂಟ್ ಫಾರ್ಮ್ ಬಗ್ಗೆ ಹೇಳಬೇಕಾದ್ರೆ ಅಷ್ಟೇ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಎಸ್-ಎ ಲೀಗ್ ಅಲ್ಲಿ ಇವರಿಗೆ ಗೇಮ್ ಟೈಮೇ ಸಿಗ್ತಾ ಇಲ್ಲ. ಇದು ಮಾತ್ರ ಆರ್ಸಿಬಿ ಟೀಮ್ ಗೆ ಬಿಗ್ ಕನ್ಸರ್ನ್. ನೆಕ್ಸ್ಟ್ ಆರ್ಸಿಬಿಯ ಮೇನ್ ಫ್ರಂಟ್ ಬೌಲರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ ಫಟಾಫಟ್ ಲೈಕ್ ಮಾಡಿ ಗುರು. ಸೊ ಫಸ್ಟ್ ಪ್ಲೇಯರ್ ಬರ್ತಾರೆ ಭುವನೇಶ್ವರ್ ಕುಮಾರ್, ಲೆಜೆಂಡ್ ಪ್ಲೇಯರ್. ಸೊ ಭುವನೇಶ್ವರ್ ಕುಮಾರ್ ಅವರ ಮೇಲೆ ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ ನಂಬಿಕೆ ಇಟ್ಟುಕೊಂಡು ಅವ್ರನ್ನ ಬೈ ಮಾಡಿದರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವ್ರನ್ನ ಬೈ ಮಾಡಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಪವರ್ ಪ್ಲೇ ಅಲ್ಲಿ ಪ್ರೈಮರಿ ಪೇಸರ್ ಆಗಿ ಇವ್ರನ್ನ ಯೂಸ್ ಮಾಡ್ತಾರೆ ಬರುವಂತಹ ಐಪಿಎಲ್ 2025 ಅಲ್ಲಿ. ಆದ್ರೆ ಬುಯ್ದು ಆ ಒಂದು ಪೀಕ್ ಇತ್ತು 2022 ಅವರು ಅಂಡರ್ 8 ಎಕನಾಮಿಲಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಅದು ಮಾತ್ರ ಫ್ಯಾಬುಲಸ್ ಎಕನಾಮಿ. ಅದು ಎಸ್ಪೆಷಲಿ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಐಪಿಎಲ್ ಅಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಅಲ್ಲಿ ಅಂಡರ್ 8 ಎಕನಾಮಿಕ್ ಇಂದ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದ್ರೆ ಅದು ಮಾತ್ರ ಜಸ್ಟ್ ಪ್ಯೂರ್ ಕ್ಲಾಸ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಬೈ ಭುವಿಯಿಂದ. ಆದ್ರೆ ಐಪಿಎಲ್ 2023 ಅಲ್ಲಿ ಇವರ ಎಕನಾಮಿಕ್ ಜಂಪ್ ಆಯ್ತು 8.5 ಆಯ್ತು. ಅದೇ ರೀತಿಯಾಗಿ ಐಪಿಎಲ್ 2024 ಅಲ್ಲಿ ಇವರ ಎಕನಾಮಿಕ್ 9.5 ಆಯ್ತು. ಅಂದ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಪ್ರೂವ್ ಆದ್ರು. ಆದ್ರೆ ರೀಸೆಂಟ್ ಆಗಿ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಅಂಡರ್ 7 ಎಕನಾಮಿಕ್ ಇಂದ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ವೆರಿ ಇಂಪಾರ್ಟೆಂಟ್. ಸೊ ಬರುವಂತಹ ಐಪಿಎಲ್ 2025 ಅಲ್ಲಿ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಲಾಸ್ಟ್ 2 ವರ್ಷ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿ ಪ್ರೂವ್ ಮಾಡಿದ್ರೆ ಬರುವಂತಹ ಐಪಿಎಲ್ 2025 ಅಲ್ಲಿ ನಾವು ಮತ್ತೆ ಓಲ್ಡ್ ಭುವಿನ ನೋಡಬಹುದಾ, ಆ ಒಂದು ಪ್ರೈಮ್ ಭುವಿನ ನೋಡಬಹುದಾ? ನೀವೇನಂತೀರಾ ಆರ್ಸಿಬಿ ಫ್ಯಾನ್ಸ್? ಮತ್ತೆ ಪ್ರೈಮ್ ಭುವಿಯವರು ಬ್ಯಾಕ್ ಆಗ್ತಾರಾ ಅಥವಾ ಇಲ್ಲ?
ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಅದು ಜಾಸ್ ಹೆಜಲ್ವುಡ್. ಬರುವಂತಹ IPL 2025 ಅಲ್ಲಿ RCB ಅಲ್ಲಿ ಭುವನೇಶ್ವರ್ ಕುಮಾರ್ ಅವರ ಪರ ಅಲ್ಲಿ ಜಾಸ್ ಹೆಜಲ್ವುಡ್ ನ್ಯೂ ಬಾಲ್ ನ ಶೇರ್ ಮಾಡ್ಕೋತಾರೆ. ಅಂದ್ರೆ ಯುರೋಪ್ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ ಅವರಿಗೆ ಇಂಜರಿ ಆಗಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ರು ಮತ್ತು ರೀಸೆಂಟ್ ಆಗಿ ಶ್ರೀಲಂಕಾ ಟೆಸ್ಟ್ ನಲ್ಲಿ ಸಹ ರೂಲ್ಡ್ ಔಟ್ ಆಗಿದ್ದಾರೆ. ಆದ್ರೆ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ ಚಾಂಪಿಯನ್ ಟ್ರೋಫಿಯಲ್ಲಿ ಇವರ ಹೆಸರಿದೆ. ಅಲ್ಲಿವರೆಗೂ ಫಿಟ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡೋಣ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಹೋಪ್ ಇದೆ ಜಾಸ್ ಹೆಜಲ್ವುಡ್ ಫಿಟ್ ಆಗ್ತಾರೆ IPL ಬರೋಷ್ಟಿಗೆ ಅಂತೇಳಿ. ಇಫ್ ಸಪೋಸ್ ಫಿಟ್ ಆದ್ರೆ ಡೆಫಿನೆಟ್ ಆಗಿ ಭುವಿಯವರ ಜೊತೆ ಇವರು ಸಹ ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡಬಹುದು ಅಂತ ಒಂದು ಹೋಪ್ ಇದೆ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ, ಅದು ಯಶ್ ದಯಾಲ್. ಲಾಸ್ಟ್ IPL 2024 ಅಲ್ಲಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಯಶ್ ದಯಾಲ್ ಅವರ ಫ್ಯಾಬುಲಸ್ ಪರ್ಫಾರ್ಮೆನ್ಸ್. ಆದ್ರೆ ಯಾವಾಗ ಆ ಒಂದು IPL 2024 ಕಂಪ್ಲೀಟ್ ಆಯ್ತೋ ಅವಾಗ್ಲಿಂತ ಯಶ್ ದಯಾಲ್ ಜಾಸ್ತಿ T20 ಮ್ಯಾಚ್ ಆಡೇ ಇಲ್ಲ. ಅಂದ್ರೆ ಆಗಸ್ಟ್ ನಲ್ಲಿ UP T20 ಲೀಗ್ ಬಿಟ್ರೆ ಮತ್ತೆ ಬೇರೆ ಯಾವುದೇ T20 ಕ್ರಿಕೆಟ್ ಆಡಿಲ್ಲ. UP T20 ಲೀಗ್ ಅಲ್ಲಿ ಯಶ್ ದಯಾಲ್ ಆಡಿದ್ದು ಕೇವಲ 3 ಮ್ಯಾಚ್. ಈ 3 ಮ್ಯಾಚ್ ಅಲ್ಲಿ ಯಶ್ ದಯಾಲ್ ವಿಕೆಟ್ ಲೆಸ್ ಹೋಗಿದ್ದಾರೆ, ಒಂದನ್ನು ವಿಕೆಟ್ ತೆಗೆದೇ ಇಲ್ಲ. ಸೊ ಆ ಒಂದು ರೀಸನ್ ಮೇಲೆ ಅಂದ್ರೆ 1 ವರ್ಷ ಆಯ್ತು ಕೇವಲ 3 T20 ಮ್ಯಾಚ್ ಆಡಿದರೆ. ಈ 3 T20 ಮ್ಯಾಚ್ ಅಲ್ಲಿ ಒಂದನ್ನು ವಿಕೆಟ್ ಯಶ್ ದಯಾಲ್ ತೆಗೆದೇ ಇಲ್ಲ ಮತ್ತು ಗೇಮ್ ಟೈಮ್ ಸಿಕ್ಕಿಲ್ಲ. ಆ ಒಂದು ರೀಸನ್ ಮೇಲೆ ಬರುವಂತಹ ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ IPL ನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಸಾಕಷ್ಟು RCB ಫ್ಯಾನ್ಸ್ ವರಿಯಲ್ಲಿ ಇದ್ದಾರೆ. ಸೊ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಲಾಸ್ಟ್ ವರ್ಷ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡಿದ್ರು, ಅದೇ ಒಂದು ಪರ್ಫಾರ್ಮೆನ್ಸ್ ನ ಮತ್ತೆ IPL 2025 ಅಲ್ಲಿ ನಾವು ನೋಡಲು ಸಿಗುತ್ತೆ ಅಂತೇಳಿ ವೇಟ್ ಮಾಡ್ತಿದ್ದೀವಿ. ಬಟ್ ಅವ್ರಿಗೆ ಗೇಮ್ ಟೈಮ್ ಸಿಕ್ಕಿಲ್ಲ ಗುರು, ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ವೇಟ್ ಮಾಡೋಣ. ಸೊ RCB ಫ್ಯಾನ್ಸ್ ನೀವೇನಂತೀರಾ ಯಶ್ ದಯಾಲ್ ಅವರ ಬಗ್ಗೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಓನ್ಲಿ ಕೇವಲ ಒಂದೇ ಒಂದು ಪ್ಲೇಯರ್ ಇಲ್ಲಿ RCB ಪೇಸ್ ಬಾಲರ್ ಲಿಸ್ಟ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ರಸಿಕ್ ದಾರ್ ಸಲಾಂ. ಬರುವಂತಹ IPL 2025 ಅಲ್ಲಿ RCB ಗೆ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಲಾಸ್ಟ್ IPL 2024 ಅಲ್ಲಿ DC ಪರ ಒಳ್ಳೆ ಡೆತ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. DC ಗೆ ಒನ್ ಆಫ್ ದಿ ಬೆಸ್ಟ್ ಬಾಲರ್ ಆಗಿದ್ರು. ಸೊ ರೀಸೆಂಟ್ ಆಗಿ ಸೈಯದ್ ಮುಸ್ತಕ್ ಟ್ರೋಫಿಯಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಶೋರ್ಲಿ ಬರುವಂತಹ IPL 2025 ಅಲ್ಲಿ RCB ಗೆ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ ರಸಿಕ್ ದಾರ್ ಸಲಾಂ. ಇದು RCB ಯ ಕಂಪ್ಲೀಟ್ ಬರುವಂತಹ IPL 2025 ಪೇಸರ್ಸ್ ಅಪ್ಡೇಟ್. ಸೊ ಈ ಒಂದು ವಿಡಿಯೋದಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ, ಆ ಕಾಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಸಾಕು. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.